ಬೇರುಗಳ ವ್ಯವಸ್ಥೆ ತುಂಬಾ ಚೆನ್ನಾಗಿ ಬೆಳೆಯುತ್ತಿದೆ. ಆದರೆ ಈ ಅಭಿಮಾನ್ ಔಷಧಿಯನ್ನು ಕನಿಷ್ಠ 3 ಬಾರಿ ಬಳಸಬೇಕು. ಪ್ರತಿ ಬಾರಿ 15 ದಿನಗಳ ಅಂತರದಲ್ಲಿ ಬಳಸಿದರೆ ಗಿಡಗಳ ಬೆಳವಣಿಗೆ ಅತ್ಯುತ್ತಮವಾಗಿರುತ್ತದೆ. ನಾವು ಈ ಅಭಿಮಾನ್ ಔಷಧಿಯನ್ನು ಹನಿ ನೀರಾವರಿ ಮೂಲಕ ನೀಡಿದ್ದೇವೆ. 1 ಏಕರಿಗೆ 5 ಲೀಟರ್ ಪ್ರಮಾಣದಲ್ಲಿ ಬಳಸಿದ್ದೇವೆ. 15 ದಿನಗಳ ಅಂತರದಲ್ಲಿ ಮತ್ತೆ ಬಳಸುತ್ತಿದ್ದೇನೆ. ಇದನ್ನು ಬಳಸಿದ ನಂತರ ಟೊಮೆಟೊ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತದೆ. ಆದರೆ ಈ ಟೊಮೆಟೊ ತೋಟವನ್ನು ನೆಟ್ಟು 4 ತಿಂಗಳುಗಳಾಗಿರುವುದರಿಂದ ಈಗ ಇದು ಫಲಧಾರಣೆಯ ಕೊನೆಯ ಹಂತದಲ್ಲಿದೆ. ಮೊದಲ 2 ತಿಂಗಳುಗಳಲ್ಲಿ ಗಿಡಗಳು ಸಾಮಾನ್ಯವಾಗಿದ್ದವು. ನಂತರ ಈ ಅಭಿಮಾನ್ ಔಷಧಿಯನ್ನು ಬಳಸಿದ ಬಳಿಕ ಬೆಳವಣಿಗೆಯಲ್ಲಿ ಉಂಟಾದ ಬದಲಾವಣೆಯನ್ನು ನೀವು ಸ್ಪಷ್ಟವಾಗಿ ಕಾಣಬಹುದು. ಈ ಅಭಿಮಾನ್ ಔಷಧಿಯನ್ನು ಬಳಸಿದ ನಂತರ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ 200 ಲೀಟರ್ ನೀರಿಗೆ 2 ಲೀಟರ್ FL77 ಬೆರೆಸಿ ಸಿಂಪಡಿಸಿದರೆ ಹೂವುಗಳು ಮತ್ತು ಕಾಯಿ ಉದುರುವುದಿಲ್ಲ. ಜೊತೆಗೆ ಕಾಯಿಗಳಿಗೆ ಉತ್ತಮ ಹೊಳಪು ಬರುತ್ತದೆ. ಕಾಯಿಗಳಲ್ಲಿ ಬಣ್ಣ ಬದಲಾವಣೆ ಆಗುವುದಿಲ್ಲ ಮತ್ತು ಬೆಳವಣಿಗೆಯೂ ತುಂಬಾ ಉತ್ತಮವಾಗಿರುತ್ತದೆ. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣ. ನಾನು ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯಿಂದ ಬಂದಿದ್ದೇನೆ. ನಮ್ಮ ಬಳಿ ಒಟ್ಟು 5 ಎಕರೆ ಜಮೀನು ಇದೆ. ಅದರಲ್ಲಿ 2.5 ಎಕರಲ್ಲಿ ತೆಂಗಿನ ಮರಗಳಿವೆ. ಜೊತೆಗೆ 1 ಎಕರಲ್ಲಿ ಟೊಮೆಟೊ ಬೆಳೆ ಬೆಳೆದಿದ್ದೇವೆ. ಮೊದಲು ತೆಂಗಿನ ಮರಗಳಿಗೆ APKS ಆರ್ಗಾನಿಕ್ಸ್ ಕಂಪನಿಯ ಕೋಕೋ ಮ್ಯಾಕ್ಸ್ ಔಷಧಿಯನ್ನು ಬಳಸಿದ್ದೇವೆ. ಈಗ ಟೊಮೆಟೊ ಗಿಡಗಳಿಗೂ APKS ಆರ್ಗಾನಿಕ್ಸ್ ಕಂಪನಿಯ ಅಭಿಮಾನ್ ಔಷಧಿಯನ್ನು ಬಳಸುತ್ತಿದ್ದೇವೆ. ಟೊಮೆಟೊ ಗಿಡಗಳನ್ನು ನೆಟ್ಟ 15 ದಿನಗಳ ನಂತರ ಡ್ರಿಪ್ ಮೂಲಕ ಈ ಅಭಿಮಾನ್ ಔಷಧಿಯನ್ನು ಬಳಸಿದ್ದರಿಂದ ಗಿಡಗಳ ಬೆಳವಣಿಗೆ ಅತ್ಯುತ್ತಮವಾಗಿದೆ. ಬೇರುಗಳ ವ್ಯವಸ್ಥೆಯು ತುಂಬಾ ಚೆನ್ನಾಗಿ ಬೆಳೆಯುತ್ತಿದೆ. ಈ ಅಭಿಮಾನ್ ಔಷಧಿಯನ್ನು 3 ಬಾರಿ ಬಳಸಬೇಕು. ಪ್ರತಿ ಬಾರಿ 15 ದಿನಗಳ ಅಂತರದಲ್ಲಿ ಬಳಸಿದರೆ ಬೆಳವಣಿಗೆ ತುಂಬಾ ಉತ್ತಮವಾಗಿರುತ್ತದೆ. ನಾವು ಡ್ರಿಪ್, ಹನಿ ನೀರಾವರಿ ಮೂಲಕ 1 ಎಕರೆಗೆ 5 ಲೀಟರ್ ಪ್ರಮಾಣದಲ್ಲಿ ಬಳಸಿದ್ದೇವೆ. 15 ದಿನಗಳ ಅಂತರದಲ್ಲಿ ಮತ್ತೆ ಬಳಸಬೇಕು. ಇದನ್ನು ಬಳಸಿದ ನಂತರ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಆದರೆ ಈ ತೋಟವನ್ನು ನೆಟ್ಟು 4 ತಿಂಗಳುಗಳಾಗಿರುವುದರಿಂದ ಈಗ ಇದು ಫಲಧಾರಣೆಯ ಕೊನೆಯ ಹಂತದಲ್ಲಿದೆ. ಮೊದಲ 2 ತಿಂಗಳುಗಳಲ್ಲಿ ಗಿಡಗಳು ಸಾಮಾನ್ಯವಾಗಿದ್ದವು. ನಂತರ ಈ ಅಭಿಮಾನ್ ಔಷಧಿಯನ್ನು ಬಳಸಿದ ಬಳಿಕ ಬೆಳವಣಿಗೆಯಲ್ಲಿ ಉಂಟಾದ ಬದಲಾವಣೆಯನ್ನು ನೀವೇ ಅನುಭವಿಸಬಹುದು. ಈ ಅಭಿಮಾನ್ ಔಷಧಿಯನ್ನು ಬಳಸಿದ ನಂತರ ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ 200 ಲೀಟರ್ ನೀರಿಗೆ 2 ಲೀಟರ್ FL77 ಬೆರೆಸಿ ಸಿಂಪಡಿಸಿದರೆ ಹೂವುಗಳು ಮತ್ತು ಕಾಯಿ ಉದುರುವುದಿಲ್ಲ. ಕಾಯಿಗಳಿಗೆ ಉತ್ತಮ ಹೊಳಪು ಬರುತ್ತದೆ. ಕಾಯಿಗಳ ಗಾತ್ರವು ಹೆಚ್ಚಾಗುತ್ತದೆ ಮತ್ತು ಹೂವುಗಳು ಹಾಗೂ ಕಾಯಿ ಉದುರುವುದನ್ನು ತಡೆಯಬಹುದು. ನಾವು ಇದನ್ನು ಇದುವರೆಗೆ ಒಮ್ಮೆ ಮಾತ್ರ ಬಳಸಿದ್ದೇವೆ. ಇನ್ನೂ 2 ಅಥವಾ 3 ಬಾರಿ ಬಳಸಿದ ನಂತರವೇ ಖಚಿತವಾಗಿ ಹೇಳಬಹುದು. ಆದರೂ ಸದ್ಯಕ್ಕೆ ದೊರೆತಿರುವ ಫಲಿತಾಂಶ ತುಂಬಾ ಉತ್ತಮವಾಗಿದೆ. ಈ ಅಭಿಮಾನ್ ಔಷಧಿಯನ್ನು ಬಳಸಿದ ನಂತರ ಕಾಯಿಗಳಲ್ಲಿ ಬಣ್ಣ ಬದಲಾವಣೆ ಆಗಲಿಲ್ಲ. ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗಲಿಲ್ಲ. ಹಿಂದೆ ಕೆಲವು ಕಾಯಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿದ್ದವು. ಕೆಲವು ಕಾಯಿಗಳ ಮೇಲೆ ಸಣ್ಣ ಸಣ್ಣ ಕೆಂಪು ಚುಕ್ಕೆಗಳು ಕಾಣಿಸುತ್ತಿದ್ದವು. ಅದನ್ನೇ ನಾವು ಬಣ್ಣ ಬದಲಾವಣೆ ಎಂದು ಹೇಳುತ್ತೇವೆ. ಈಗ ಈ APKS ಆರ್ಗಾನಿಕ್ಸ್ ಔಷಧಿಯನ್ನು ಬಳಸಿದ ನಂತರ ಆ ಸಮಸ್ಯೆ ಕಡಿಮೆಯಾಗಿದೆ. ಆದರೂ ಇನ್ನೂ 2 ಅಥವಾ 3 ಬಾರಿ ಬಳಸಿದ ನಂತರವೇ ಸಂಪೂರ್ಣ ಫಲಿತಾಂಶ ತಿಳಿಯುತ್ತದೆ. ಗಿಡಗಳ ಬೆಳವಣಿಗೆಯೂ ಮತ್ತು ಕಾಯಿಗಳ ಗಾತ್ರವು ತುಂಬಾ ಉತ್ತಮವಾಗಿದೆ. ಬೇಸಿಗೆಯಲ್ಲಿ ಹೆಚ್ಚಿನ ಉಷ್ಣ ಒತ್ತಡ ಇರುತ್ತದೆ. ಆ ಸಮಯದಲ್ಲಿಯೂ ಈ ಔಷಧಿಯನ್ನು ಬಳಸಿದ ನಂತರ ಕಾಯಿಗಳ ಗಾತ್ರ ಚೆನ್ನಾಗಿ ಹೆಚ್ಚಾದರೆ ಈ ಔಷಧಿ ಬೇಸಿಗೆಯಲ್ಲಿಯೂ ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಬಹುದು. ಧನ್ಯವಾದಗಳು.